ಹಾಯ್ ಫ್ರೆಂಡ್ಸ್, ನಾನಿವತ್ತು ಡ್ರೈ ಫಿಶ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ, ಬನ್ನಿ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಸ್ವಲ್ಪ ಹುಣಸೆಹಣ್ಣು ಮತ್ತು ಶುಂಠಿ ಮತ್ತು ಸಾಂಬಾರು ಪುಡಿ, ಖಾರದ ಪುಡಿ. ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಬೋಣ. ಫ್ರೆಂಡ್ಸ್, ಎಣ್ಣೆನ ಬಿಟ್ಕೊಂಡಾಗಿದೆ, ಸ್ವಲ್ಪ ಎಣ್ಣೆನೇ ಸಾಕು. ನಾನೀಗ ರುಬ್ಕೊಂಡಿರೋ ಮಸಾಲೆ ಮತ್ತು ಸ್ವಲ್ಪ ನೆನೆಸಿಟ್ಟಿರೋ ಕಡಲೆಕಾಳು ಮತ್ತು ತರಕಾರಿನ ಕೂಡ ನಾನು ಡ್ರೈ ಫಿಶ್ ಸಾಂಬಾರಿಗೆ ಯೂಸ್ ಮಾಡ್ತಿದ್ದೀನಿ. ಯಾಕೆಂದರೆ ಅದು ಸಿಂಗಲಾಗಿ ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ನೆನೆಸಿಟ್ಟಿರೋ ಕಡಲೆಕಾಳು ಮತ್ತು ತರಕಾರಿನ ನಾನು ಎಣ್ಣೆ ಈರುಳ್ಳಿ ಜೊತೆ ಸ್ವಲ್ಪ ಮಾಗಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಮಸಾಲೆನೇ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಎಲ್ಲಾನು ಚೆನ್ನಾಗಿ ಮಾಗಿದೆ. ನಾನಿವಾಗ ಹೆಚ್ಚಿಟ್ಕೊಂಡಿರೋ ಟೊಮೊಟೊನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಡ್ರೈ ಫಿಶ್ನ ಸ್ವಲ್ಪ ಹುರ್ಕೊಂಡು ಒಂದು 2-3 ನೀರಲ್ಲಿ ತೊಳಿಬೇಕು. ಫ್ರೆಂಡ್ಸ್, ತುಂಬ ಡಸ್ಟು ಗಲೀಜು ಎಲ್ಲ ಇದ್ಬಿಟ್ಟಿರುತ್ತೆ, ಹಾಗಾಗಿ ಫ್ರೆಶ್ ಆಗೋವರೆಗೂ ತೊಳಿಬೇಕು. ತೊಳಿಸ್ಕೊಳ್ಳೋಣ. ಬೇಯಿಸ್ಕೊಂಡಿರೋ ತರಕಾರಿ, ಕಡಲೆಕಾಳು ಎಲ್ಲಾನು ಅದಾದಮೇಲೆ ನಾನು ಡ್ರೈ ಫಿಶ್ನ ಹಾಕ್ಕೊಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಡ್ರೈ ಫಿಶ್ನ ಹಾಕಿ ಒಂದು ಕುದಿನ ಬರ್ಸಿದ್ರೆ ಡ್ರೈ ಫಿಶ್ ಸಾಂಬಾರ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಡ್ರೈ ಫಿಶ್ ಸಾಂಬಾರ್ ರೆಡಿ ಆಗಿದೆ. ಇದು ವಿಟಮಿನ್ ಡಿ ಕೊರತೆಗೆ ತುಂಬಾ ಒಳ್ಳೆಯದು. ಜೊತೆಗೆ ಶೀತ ಕೆಮ್ಮು ಆದಾಗ ಈ ಸಾಂಬಾರನ್ನ ಮಾಡ್ಕೊಂಡು ಕುಡಿದ್ರೆ ಗಂಟ್ಲು ತುಂಬ ಚೆನ್ನಾಗಿ ರಿಲೀಫ್ ಆಗುತ್ತೆ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.